ನಮಸ್ಕಾರ ಸ್ನೇಹಿತರೆ. ರಾಹುಲ್ ಗಾಂಧಿ ಅವರು ಒಂದು ಪುಸ್ತಕದ ವಿಚಾರ ಇಟ್ಕೊಂಡು ಇಡೀ ಸಂಸತ್ನ ಕಾರ್ಯಕಲಾಪಗಳನ್ನ ಬರ್ಬಾದ್ ಮಾಡ್ತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇವರು ಪ್ರಸ್ತಾಪ ಮಾಡ್ತಾ ಇರೋ ಪುಸ್ತಕ ಆದ್ರೂ ಯಾವುದು? ಇದುವರೆಗೂ ಒಂದು ಕಾಪಿನೂ ಪಬ್ಲಿಷ್ ಆಗದೆ ಇರೋದು. ಅದರಲ್ಲಿರೋ ಸಂಗತಿನಾದ್ರೂ ಯಾವುದು? ಆಡಳಿತ ಪಕ್ಷ ಬಿಜೆಪಿಗೆ ಇರುಸು ಮುರುಸು ಉಂಟು ಮಾಡಿ ಅಧಿಕಾರದಿಂದ ಇಳಿಸೇ ಬಿಡುತ್ತೆ ಅನ್ನುವಂತ ಮ್ಯಾಟ್ರ್ ಏನಾದ್ರೂ ಇದೆಯಾ? ಅದೂ ಇಲ್ಲ. ಏನೊಂದೂ ಇಲ್ಲದೆ ಜಿದ್ದಿಗೆ ಬಿದ್ದವರ ರೀತಿ ಸಂಸತ್ತಲ್ಲಿ ಹಂಗಾಮ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತು ಕಾಂಗ್ರೆಸ್ ಪಕ್ಷ. ಮೊದಲೆಲ್ಲ ಅದಾನಿ ಅಂಬಾನಿ ವೋಟ್ ಚೋರಿ ಇವಿಎಂ ಅಂತೆಲ್ಲ ರಾಗಾಲಾಪ ಮಾಡಿ ಕಾರ್ಯಕಲಾಪ ಸ್ಥಗಿತಗೊಳಿಸಿ ಸುದ್ದಿ ಆಗ್ತಾ ಇದ್ರು. ಆದ್ರೆ ಅದ್ಯಾವುದಕ್ಕೂ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಬರಲಿಲ್ಲ. ಚುನಾವಣೆಗಳ ಮೇಲೆ ಚುನಾವಣೆಯನ್ನ ಸೋಲ್ತಾನೆ ಹೋಯ್ತು ಕಾಂಗ್ರೆಸ್. ಈಗ ಆ ಎಲ್ಲ ಹಳೆ ಚಾಪ್ಟರ್ ಗಳನ್ನ ಕ್ಲೋಸ್ ಮಾಡಿ ಹೊಸ ಅಧ್ಯಾಯಕ್ಕೆ ಕೈ ಹಾಕಿತ್ತು ಕಾಂಗ್ರೆಸ್. ಯಾಕಂದ್ರೆ ಯಾವ ರಾಹುಲ್ ಗಾಂಧಿ ಅವರು ಅದಾನಿ ಅಂಬಾನಿ ಅಂತ ಬರೀ ಜಪ ಮಾಡ್ತಾ ಇರ್ತಾರೋ, ಅದೇ ಅದಾನಿ ಅಂಬಾನಿ ಇದೇ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ನೇತೃತ್ವದ ರಾಜ್ಯಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. ಜನ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರು, ಪ್ರಶ್ನೆ ಮಾಡೋದಕ್ ಶುರು ಮಾಡಿದ್ರು. ಸಂಸತ್ತಲ್ಲಿ ಅದಾನಿ ಅಂಬಾನಿ ಅಂತ ಪ್ರಶ್ನೆ ಮಾಡ್ತೀರಾ? ನಿಮ್ಮ ರಾಜ್ಯದಲ್ಲಿ ಅವರ ದುಡ್ಡನ್ನ ಹೇಗೆ ಬಳಸಿಕೊಳ್ತಾ ಇದ್ದೀರಾ? ಹೂಡಿಕೆಗೆ ಹೇಗೆ ಅವಕಾಶ ಮಾಡಿಕೊಟ್ರಿ? ದ್ವಂದ್ವ ಅಲ್ವಾ ಇದು? ಹಿಪಾಕ್ರಸಿ ಅಲ್ವಾ ಇದು ಅಂತ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ ನಂತರ ಈಗ ರಾಹುಲ್ ಗಾಂಧಿ ಅದಾನಿ ಅಂಬಾನಿ ವಿಚಾರ ಪ್ರಸ್ತಾಪ ಮಾಡೋದನ್ನೇ ಬಿಟ್ಬಿಟ್ರು. ಇವೆಲ್ಲ ಯಾವಾಗ ರಾಹುಲ್ ಗಾಂಧಿ ಅವರಿಗೆ ಉಲ್ಟಾ ಹೊಡಿತೋ ಆಗ ಟಾಪಿಕ್ ಚೇಂಜ್ ಮಾಡಿ ಬಿಟ್ರು. ಆದ್ರೆ ಎದುರುಗಡೆ ಇರ್ತಕ್ಕಂತ ಆಡಳಿತ ಪಕ್ಷ ಆದ್ರೂ ಯಾವುದು? ಬಿಜೆಪಿ. ಅದು ರಾಹುಲ್ ಗಾಂಧಿ ವಿರುದ್ಧ ಸವಾರಿ ಮಾಡೋದಕ್ಕೆ ನಿಲ್ಲೋರು ಯಾರು? ನಿಶಿಕಾಂತ್ ದುಬೆ. ಲೋಕಸಭೆಯಲ್ಲಿ ಮತ್ತದೇ ನಿಶಿಕಾಂತ್ ದುಬೆರನ್ನ ಅಖಾಡಕ್ಕೆ ಇಳಿಸ್ತು ಬಿಜೆಪಿ. ಬಂದವರೇ ನಿಶಿಕಾಂತ್ ದುಬೆ ವಾಷಿಂಗ್ ಪೌಡರ್ ಹಾಕಿ ಬಟ್ಟೆ ರೀತಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷನ ಒಗೆದು ಒಣಗಾಕಿ ಬಿಟ್ರು. ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಕಾಂಗ್ರೆಸ್ನ ಅಧಿಕಾರಾವಧಿನಲ್ಲಿ ಏನೇನೆಲ್ಲ ಆಯ್ತು, ಅದರ ಬಗ್ಗೆ ಯಾವೆಲ್ಲ ಪುಸ್ತಕಗಳನ್ನು ಬರೆಯಲಾಗಿದೆ ಎಲ್ಲ ಹಿಸ್ಟ್ರಿನ ತೆಗೆದು ಬಿಟ್ರು. ಪುಸ್ತಕದ ಜೊತೆಗೆ ಅವರು ಮಾಡಿರ್ತಕ್ಕಂಥ ಕರ್ಮಕಾಂಡಗಳನ್ನ ಉಲ್ಲೇಖ ಮಾಡಿ ರಾಹುಲ್ ಗಾಂಧಿ ಕರ್ಣ ಕಠೋರ ಆಯ್ತು. ಇದು ಸಂಸತ್ ಬಿಟ್ಟು ಪರಾರಿಯಾಗಿ ಹೋಗ್ಬಿಟ್ರು ರಾಹುಲ್ ಗಾಂಧಿ. ಇದನ್ನ ಕಾಂಗ್ರೆಸ್ನವ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕೆ ಇಲ್ಲ. ಇಷ್ಟೊಂದು ದುರ್ಬರವಾಗಿ ಮರ್ಸಿಲೆಸ್ ಅಟ್ಯಾಕ್ ಮಾಡ್ತಾರೆ ನಿಶಿಕಾಂತ್ ದುಬೆ ಕಾಂಗ್ರೆಸ್ ಮೇಲೆ ಅಂತ. ಕಾಂಗ್ರೆಸ್ ಪಕ್ಷದ ಜೊತೆಗೆ ಗಾಂಧಿ ಕುಟುಂಬದ ಮಾನ ಮರ್ಯಾದೆಯನ್ನ ನಿಶಿಕಾಂತ್ ದುಬೆ ತುಂಬಿದ ಸಂಸತ್ತಲ್ಲಿ ಹರಾಜಾಕಿ ಬಿಟ್ರು. ಯಾಕಂದ್ರೆ ಮಾಡಿದ್ದುಣ್ಣು ಮಾರಾಯ. ರಾಹುಲ್ ಗಾಂಧಿ ಅವರ ಅಟಿಟ್ಯೂಡೇ ಆಗಿತ್ತು. ಕಂಡವರನ್ನೆಲ್ಲ ಅವರ ಉಡುಗೆ ತೊಡುಗೆಯನ್ನು ನೋಡಿ ಈತ ದ್ರೋಹಿ ಅಂದ್ರೆ ಯಾರಿಗೇನು ದರ್ದು ಅನ್ನಿಸಿಕೊಳ್ಳೋದಕ್ಕೆ? ಅವ್ರೇನು ಕಾಂಗ್ರೆಸ್ನ ಚೇಲಾ ಚಪೇಟ ರಾಹುಲ್ ಗಾಂಧಿಯ ಕಾರ್ಯಕರ್ತರ? ಯಾಕೆ ಅನ್ನಿಸ್ಕೊಳ್ಬೇಕು ಅನ್ನುತ್ತೆ ಬಿಜೆಪಿ. ಹೇಮಂತ ಬಿಸ್ವ ಶರ್ಮಾ, ಸಿಂಧಿಯಾ ಬಿಟ್ಟು ಇವರೆಲ್ಲ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟಿದ್ದಾದ್ರೂ ಹೇಗೆ? ರಾಹುಲ್ ಗಾಂಧಿ ಅವರು ಸೀರಿಯಸ್ ಪಾಲಿಟಿಷಿಯನ್ ಅಲ್ಲ. ನಾಯಿಗಾಕೋ ಬಿಸ್ಕೆಟ್ ಅನ್ನ ಪಕ್ಷದ ನಾಯಕರಿಗೆ ಆಫರ್ ಮಾಡಿದ್ದಂತವ್ರು. ಇಂಥವರ ಪಕ್ಷದಲ್ಲಿ ಯಾರಿರ್ತಾರೆ ಅಂತ ಬಿಜೆಪಿ ವಾಗ್ದಾಳಿ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರ ಮನಸ್ಸಲ್ಲಿ ಡಿನಾಸ್ಟಿ ಪಾಲಿಟಿಕ್ಸ್ ಇರೋದು. ನಾನು ರಾಜ, ಉಳಿದವರೆಲ್ಲ ನನ್ನ ಕಾಲ್ ಕೆಳಗೆ ಬರ್ತಕ್ಕಂತ ಸೇವಕರು. ಇದೇ ಮನೋಧೋರಣೆಯಿಂದ ಒಬ್ಬ ಸಿಖ್ ಕಮ್ಯುನಿಟಿಯ ಬಿಜೆಪಿ ನಾಯಕನನ್ನ ರಾಹುಲ್ ಗಾಂಧಿ ಅವಮಾನ ಮಾಡಿದ್ರು. ಬಿಜೆಪಿಯ ನಾಯಕ ಕೇಂದ್ರದ ಮಂತ್ರಿ ನವನೀತ್ ಸಿಂಗ್ ಬಿಟ್ಟು ಸಂಸತ್ನ ಪ್ರವೇಶ ಮಾಡ್ತಾ ಇದ್ರು. ಅಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ರು ರಾಹುಲ್ ಗಾಂಧಿ ಕೂಡ. ಆಗ ರಾಹುಲ್ ಗಾಂಧಿ ಏನ್ ಹೇಳ್ತಾರೆ? ನೋಡಿ ದ್ರೋಹಿ ಬರ್ತಾ ಇದ್ದಾನೆ ಅಂತ ನವನೀತ್ ಬಿಟ್ಟು ಕಡೆಗೆ ಕೈ ಮಾಡಿ ತೋರಿಸ್ತಾರೆ. ನೋಡಿ ಇದೇ ದ್ರೋಹಿಯ ಮುಖ, ಹಿಂಗೆ ನೋಡಿ ದ್ರೋಹಿ ಕಾಣೋದು ಅಂತ ಆ ವೇಷಭೂಷಣಗಳನ್ನ ಪ್ರಸ್ತಾಪ ಮಾಡಿ ಒಬ್ಬ ಸಿಖ್ ನಾಯಕನ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ ಮಾಡಿದ್ರು. ಅಕ್ಷರಶಃ ಅವಮಾನ ಮಾಡಿದ್ರು ಇಡೀ ಸಿಖ್ ಸಮುದಾಯಕ್ಕೆ. ದ್ರೋಹಿ ಎನ್ನುವ ಮೂಲಕ ಇಡೀ ಸಿಖ್ ಕಮ್ಯುನಿಟಿಯನ್ನೇ ಅವಮಾನ ಮಾಡಿದೆ ರಾಹುಲ್ ಗಾಂಧಿ ಅಂತ ಇದೆ ಬಿಜೆಪಿ. ಈಗ ಬಿಟ್ಟು ಮೊದಲು ಕಾಂಗ್ರೆಸ್ ನಲ್ಲಿದ್ರು. ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಬೇಸತ್ತು ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬಂದು ಇಲ್ಲಿ ಮಂತ್ರಿಯಾಗಿದ್ದಾರೆ. ಈಗ ಇವರಿಗೆ ಪಕ್ಷದ ನಾಯಕರು ತಮ್ಮ ಪಕ್ಷವನ್ನು ಯಾಕೆ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅರಿವಿಲ್ಲ. ಸೋಲಿಗೆ ಖುದ್ದು ರಾಹುಲ್ ಗಾಂಧಿನೇ ಕಾರಣ. ಆದ್ರೂ ಇನ್ನೊಬ್ಬರ ಕಡೆಗೆ ಕೈ ತೋರಿಸಿ ದ್ರೋಹಿ ಅನ್ನೋದು, ಈ ಅಹಂಕಾರ ಬಿಡ್ಬೇಕು ಅಂತಾರೆ ಬಿಜೆಪಿ ಅವರು. ಯಾಕಂದ್ರೆ ಆತ್ಮಚಿಂತನೆ ಮಾಡ್ಕೊಂಡ್ರೆ ಸೋಲಿಗೆ ಕಾರಣ ಏನು ಅಂತ ಕಂಡುಕೊಳ್ಳೋ ಪ್ರಯತ್ನ ಮಾಡಿದ್ರೆ ತನ್ನ ಬುಡಕ್ಕೆ ಬರುತ್ತೆ. ಅದನ್ನ ಯಾವತ್ತೂ ಕಾಂಗ್ರೆಸ್ ಪಕ್ಷ ಮಾಡೋದಿಲ್ಲ. ಸಬಾರ್ಡಿನೇಟ್ ಕೆಳಗಿನ ನಾಯಕರ ಮೇಲೆ ಸೋಲಿನ ಹೊಣೆಯನ್ನ ಹೊರಿಸಿ ಪಕ್ಷದಿಂದ ಹೊರದಬ್ಬಲಾಗತ್ತೆ ಅಂತ ಬಿಜೆಪಿಯವರು ಆರೋಪ ಮಾಡಿರೋದು. ಬಿಟ್ಟು ಅಂತೂ ರಾಹುಲ್ ಗಾಂಧಿ ಅವರಿಗೆ ಆನ್ ದ ಸ್ಪಾಟ್ ರಿಪ್ಲೈ ಕೊಟ್ಬಿಟ್ಟಿದ್ದಾರೆ. ಇನ್ ಮುಂದೆ ಈ ರೀತಿಯ ಅಪಶಬ್ದಗಳನ್ನ ಬಳಸಿ ಯಾವುದೇ ನಾಯಕರಿಗೆ ರಾಹುಲ್ ಗಾಂಧಿ ಅವರು ಮಾತಾಡಿರಬಾರ್ದು. 100 ಬಾರಿ ಯೋಚನೆ ಮಾಡ್ಬೇಕು ಅಂತಹ ರಿಪ್ಲೈ ಕೊಟ್ಟಿದ್ದು ಬಿಟ್ಟು. ಆತ್ಮಾಭಿಮಾನ, ಆತ್ಮ ಸಮ್ಮಾನ ಇಟ್ಕೊಂಡಿರ್ತಕ್ಕಂತಹ ಯಾವುದೇ ವ್ಯಕ್ತಿ ಬಿಟ್ಟು ಆಡಿರ್ತಕ್ಕಂತಹ ಮಾತುಗಳಿಂದ ನಿಜವಾಗ್ಲೂ ಕಸಿವಿಸಿಗೊಳಗಾಗ್ತಾರೆ, ಅವಮಾನಕ್ಕೊಳಗಾಗ್ತಾರೆ.
ಪ್ರತಿಪಕ್ಷದ ನಾಯಕ LOP ಅಂತಾನೂ ಬೆಲೆ ಕೊಡದೆ ಬಿಟ್ಟು ಆನ್ ದ ಸ್ಪಾಟ್ ರಾಹುಲ್ ಗಾಂಧಿ ಅವರಿಗೆ ರಿಪ್ಲೈ ಮಾಡಿದ್ದು ಸರಿಯಾಗಿ ಇದೆ ಅನ್ನುತ್ತೆ ಬಿಜೆಪಿ ಸಮರ್ಥನೆ ಮಾಡ್ತಾ ಇದೆ. ಕಂಡವರಿಗೆ ದ್ರೋಹಿ ಅಂದ್ರೆ ಕರೆಸಿಕೊಳ್ಳೋದಕ್ಕೇನು ಇವರ ಮನೆಯ ಹಾಳ, ಇದಕ್ಕೆ ಬಿಟ್ಟು ರಿಪ್ಲೈ ಮಾಡಿದ್ದು ದ್ರೋಹಿ ನಾನಲ್ಲ ನೀನು, ದೇಶದ್ರೋಹಿ ನೀನು ಅಂದ್ಬಿಟ್ರು ಬಿಟ್ಟು ರಾಹುಲ್ ಗಾಂಧಿಗೆ. ಭಾರತದ ಪ್ರತಿಪಕ್ಷದ ನಾಯಕನಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಇದು ಬೇಕಿತ್ತಾ? ಒಬ್ಬ ಸಚಿವರಿಂದ ನೀನೇ ದೇಶದ್ರೋಹಿ ಅನ್ನಿಸಿಕೊಳ್ಳುವುದು ಬೇಕಿತ್ತಾ? ಕೋಲ್ ಕೊಟ್ಟು ಒಡೆಸಿಕೊಂಡಂತೆ ಇದು. ಯಾರು ಸುಮ್ನೆ ಇರ್ತಾರೆ? ಒಬ್ಬ ಕೇಂದ್ರ ಸಚಿವರಿಗೆ ನೋಡು ಈತ ದ್ರೋಹಿ ಹೇಗೆ ಬರ್ತಾ ಇದ್ದಾನೆ ನೋಡು, ದ್ರೋಹಿಯ ಮುಖ ಹೇಗೆ ಕಾಣುತ್ತೆ ನೋಡು, ಹಿಂಗೆ ಕಾಣೋದು ದ್ರೋಹಿ ಅಂತ ಉಡುಗೆ ತೊಡುಗೆಗಳನ್ನು ಪಾಯಿಂಟ್ ಔಟ್ ಮಾಡಿ ಬೈದ್ರೆ ಯಾರು ಸುಮ್ನೆ ಇರ್ತಾರೆ? ಬೈದಿದ್ದಲ್ದೆ ರಾಹುಲ್ ಗಾಂಧಿ ಕೈ ಕುಲ್ಕೋದಕ್ಕೆ ಹೋಗ್ತಾರೆ ಬಿಟ್ಟು ಕೈ ಕುಲ್ಕೋದಿಲ್ಲ, ನೀನು ದೇಶದ್ರೋಹಿ ಅಂದು ಅಲ್ಲಿಂದ ಹೊರಡ್ತಾರೆ. ಸರಿಯಾಗಿ ಇದೆ ಅನ್ನುತ್ತೆ ಬಿಜೆಪಿ ಅವರು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರನ್ನ. ಈ ವ್ಯಕ್ತಿ 99 ಸೀಟ್ ಗೆದ್ದೆ ಇಷ್ಟೊಂದು ಹಾರಾಟ ಚೀರಾಟ, ಇನ್ನು ಅಧಿಕಾರದಲ್ಲಿದ್ದಿದ್ರೆ ಇವರ ಹಮ್ಮು ಬಿಮ್ಮಿಗೆ ಎಲ್ಲೇನೆ ಇರ್ತಾ ಇರ್ಲಿಲ್ಲ. ಹಾಗಾಗಿ ದೇಶದ ಜನ ಇವರನ್ನ ಮೂಲೆ ಗುಂಪು ಮಾಡಿದ್ದಾರೆ ಅನ್ನುತ್ತೆ ಬಿಜೆಪಿ. 2004ರಿಂದ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಅಲ್ಲಿ ಇರೋದು, 20ಕ್ಕೂ ಹೆಚ್ಚು ವರ್ಷಗಳ ಸಂಸದೀಯ ಪಟು ಆಗಿದ್ದಾರೆ. ಆದ್ರೂ ಪಾರ್ಲಿಮೆಂಟ್ ಅಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅನ್ನೋದು ಗೊತ್ತಿಲ್ಲ ಅಂತಾರೆ ಬಿಜೆಪಿ ಅವರು. 60 ವರ್ಷ ಹತ್ತತ್ರ ಆಗ್ತಾ ಇದೆ, ಇನ್ನೇನು ವೃದ್ಧಾಪ್ಯ ವೇತನ ತೆಗೆದುಕೊಳ್ಳುವ ವಯಸ್ಸು, ಇನ್ನೂ ಬುದ್ಧಿ ಕಲ್ತಿಲ್ಲ ಅಂತಾರೆ. ನೀನು ದ್ರೋಹಿ, ನನ್ನ ಬಳಿ ನೀನು ಬರ್ಲೇಬೇಕು ಅಂತಾರೆ ರಾಹುಲ್ ಗಾಂಧಿ ಬಿಟ್ಟುಗೆ. ಇವರನ್ನಿವರು ಏನಂತ ಅನ್ಕೊಂಡಿದ್ದಾರೆ? ಈ ದೇಶದ ಪ್ರಧಾನಿನ, ರಾಷ್ಟ್ರಪತಿನ, ಅಟ್ಲೀಸ್ಟ್ LOP ನಾಯಕ ಅಂತಾರೆ ಬಿಜೆಪಿ ಅವರು. ನಿಶಿಕಾಂತ್ ದುಬೆ ಅಂತೂ ಕೈ ತೊಳ್ಕೊಂಡು ಹಿಂದೆ ಬಿದ್ದ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಮತ್ತು ಗಾಂಧಿ ಕುಟುಂಬದ ಮೇಲೆ. ಇಂದಿರಾ, ನೆಹರು, ರಾಜೀವ್ ಅಂತ ಹೆಸರಿಡುದು ವಾಗ್ದಾಳಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನಿಶಿಕಾಂತ್ ದುಬೆ. ಅಚ್ಚಿ ಗೌರವಯುತವಾಗಿ ಸಂಬೋಧನೆ ಮಾಡ್ತಾ ಇಲ್ಲ ನಿಶಿಕಾಂತ್ ದುಬೆ. ಅವರ ಕಾಲದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ, ಅನಾಚಾರಗಳನ್ನೆಲ್ಲ ಪುಸ್ತಕಗಳನ್ನ ಕೋಟ್ ಮಾಡೋ ಮೂಲಕ ಪ್ರತಿಯೊಂದನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನಿಶಿಕಾಂತ್ ದುಬೆ. ಅದಕ್ಕೆ ಹೇಳಿದ್ದು ರಾಹುಲ್ ಗಾಂಧಿ ಅವರಿಗೆ ಬೇಕಿತ್ತಾ ಇದೆಲ್ಲ? ಇವರು ಪಬ್ಲಿಷ್ ಮಾಡದೇ ಇರುವ ಪುಸ್ತಕನ ಕೋಟ್ ಮಾಡೋದಕ್ಕೆ ಹೋದ್ರು. ಆದ್ರೆ ನಿಶಿಕಾಂತ್ ದುಬೆ ವರ್ಷಗಳಿಂದೇನೆ ಪಬ್ಲಿಷ್ ಆಗಿರ್ತಕ್ಕಂತಹ ಪುಸ್ತಕಗಳನ್ನೆಲ್ಲ ತಂದು ಇಡೀ ಕಾಂಗ್ರೆಸ್ನ, ಗಾಂಧಿ ಕುಟುಂಬದ ಇತಿಹಾಸವನ್ನೇ ಬಿಚ್ಚಿಟ್ಬಿಟ್ರು ನಿಶಿಕಾಂತ್ ದುಬೆ. ರಾಹುಲ್ ಗಾಂಧಿ ಎದ್ನೋ ಬಿದ್ನೋ ಅಂತ ಸಂಸತ್ನಿಂದ ಪರಾರಿ. ನಿಶಿಕಾಂತ್ ದುಬೆ ಯಾವಾಗ ಮಾತಾಡೋದಕ್ಕೆ ಶುರು ಮಾಡ್ತಾರೋ ಕಾಂಗ್ರೆಸ್ನ ಎಲ್ಲ ಎಂಪಿಗಳು ಒಗ್ಗಟ್ಟಾಗಿ ಚೀರಾಡೋದಕ್ಕೆ ಶುರು ಮಾಡ್ತಾರೆ. ಪ್ರಿಯಾಂಕಾ ಗಾಂಧಿ ಅವರಂತೂ ನಮ್ಮ ಅಣ್ಣನಿಗೆ ಮಾತಾಡೋದಕ್ಕೆ ಅವಕಾಶನೇ ಮಾಡ್ಕೊಡ್ತಾ ಇಲ್ಲ, ಮೈಕ್ ಆಫ್ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಮಾಡ್ತಾರೆ. ಎಡ್ವಿನಾ, ನೆಹರು, ರಾಜೀವ್, ಇಂದಿರಾ ಅಂತೆಲ್ಲ ಪ್ರಸ್ತಾಪ ಮಾಡಿ ಭ್ರಷ್ಟಾಚಾರಿ, ವ್ಯಭಿಚಾರಿ, ಕಾಮುಕ ಈ ರೀತಿಯ ಅರ್ಥ ಬರ್ತಕ್ಕಂತಹ ಪದ ಪ್ರಯೋಗಗಳ ಬಳಕೆಗೂ ಹಿಂಜರಿಲಿಲ್ಲ ನಿಶಿಕಾಂತ್ ದುಬೆ. ಅಯ್ಯಾಶಿ ನೆಹರು ಅಂತಾರೆ, ಇದರ ಅರ್ಥ ಇದೆ. ಹಾಗಾಗಿ ನಾನು ಹೇಳಿದ್ದು ಕೋಲ್ ಕೊಟ್ಟು ಒಡೆಸಿಕೊಳ್ಳುವ ಪ್ರಯತ್ನ ರಾಹುಲ್ ಗಾಂಧಿ ಅವರದ್ದು. ಇನ್ನು ಮುಂದುವರೆದು ನಿಶಿಕಾಂತ್ ದುಬೆ ಸ್ಪಷ್ಟವಾಗಿ ಆರೋಪ ಮಾಡೋದು ನೆಹರೂರವರ PA ಮತಾಯಿಗೂ ಮತ್ತು ಇಂದಿರಾ ಗಾಂಧಿಗೂ ವೈಯಕ್ತಿಕ ಸಂಬಂಧ ಇತ್ತು. ಈ ಮಟ್ಟದವರೆಗೂ ಆರೋಪ ಮಾಡ್ಬಿಟ್ರು. ಅದು ಪುಸ್ತಕವನ್ನು ಕೋಟ್ ಮಾಡಿ. ರಾಹುಲ್ ಗಾಂಧಿ ದ್ರೋಹಿ ಅಂದ ಬಿಟ್ಟು ಆದ್ರೂ ಯಾರು? ಇವರು ಮತ್ತು ಇವರ ಫ್ಯಾಮಿಲಿಯವರು ಖಲಿಸ್ತಾನಿಗಳು ಮತ್ತು ಭಯೋತ್ಪಾದಕರನ್ನು ತೀವ್ರವಾಗಿ ವಿರೋಧ ಮಾಡ್ಕೊಂಡ್ ಬಂದಿರೋರು. ಅಂತಹ ಬಿಟ್ಟೂರನ್ನ ರಾಹುಲ್ ಗಾಂಧಿ ದ್ರೋಹಿ ಅಂದಿದ್ದು. ಬಿಟ್ಬಿಡ್ತಾರಾ? ರಾಹುಲ್ ಗಾಂಧಿ ಅವರ ಕುಟುಂಬದವರು ಸಿಖ್ಖರ ಹತ್ಯಾಕಾಂಡ ಮಾಡಿರೋರು, ನಮ್ಮ ಪವಿತ್ರ ಗುರುದ್ವಾರಕ್ಕೆ ಡ್ಯಾಮೇಜ್ ಮಾಡಿದ ಪಕ್ಷ ಕಾಂಗ್ರೆಸ್ ಅಂತೆಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಆರೋಪ ಸಹ ಮಾಡಿದ್ರು ಬಿಟ್ಟು. ರಾಹುಲ್ ಗಾಂಧಿ ಅವರು ಪ್ರತಿಪಕ್ಷದ ನಾಯಕರಾದ ನಂತರ ಸಂಸತ್ತಲ್ಲಿ ಏನೇನಾಗಿದೆ? ಸಭಾಧ್ಯಕ್ಷರನ್ನು ಅಣಕು ಮಾಡಲಾಗುತ್ತೆ, ಕಾಗದ ಪತ್ರಗಳನ್ನು ಅರಿದು ಸಭಾಧ್ಯಕ್ಷರ ಮುಖಕ್ಕೆ ಎಸೆಯಲಾಗುತ್ತೆ. TMC ಕಾರ್ಯಕರ್ತರು ಪ್ರಧಾನಿ ಮೋದಿ, ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಎದುರು ಬಂದು ಬಾವಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೆಚ್ಚು ಕಡಿಮೆ ವಡಿ ಬಡಿ ಅನ್ನುವಷ್ಟರ ಮಟ್ಟಿಗೂ ಸಹ ಹೋಗ್ತಾರೆ. ಪ್ರಧಾನಿ, ರಕ್ಷಣಾ ಸಚಿವರು, ಹೋಮ್ ಮಿನಿಸ್ಟರ್ ಚೇರ್ ಕಡೆಗೆ ಈ ರೀತಿ ದಾಳಿ ಮಾಡೋ ರೀತಿ ಪ್ರತಿಭಟನೆಗೆ ಇಳಿತಾರಲ್ಲ, ಇದಾ ಸಭ್ಯ ಸಮಾಜ? ಇದ ಪ್ರಜಾಪ್ರಭುತ್ವ, ಸಂವಿಧಾನ ಇವರು ರಕ್ಷಣೆ ಮಾಡೋದು ಅಂತ ಬಿಜೆಪಿ ಅವರು ವಾಗ್ದಾಳಿ ಮಾಡೋದು? ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.